ಅಲ್ಲಿನ ಒದಗಿರುವ ಅಪಘಾತ ಅಸಾಧಾರಣವಾದದ್ದು, ನಮಗೆ ತುಂಬಾ ಖೇದವಾಗಿದೆ. ಆದರೂ ಆ ವಿಧಿಯದು ನಾವೆಲ್ಲರೂ ಸಹಾಯಕರೇ. ನಮ್ಮಿಂದ ಯಾವುದೇ ಸಹಾಯವಾಗದಿದ್ದರೂ ಅದನ್ನು ಬಹಳ ಸಂತೋಷದಿಂದ ಮಾಡುತ್ತೇವೆ. ಆನೆ ಕಾಲಾಡಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ನಾನು ಕರ್ಕೊಂಡ್ಬಂದು ಇವತ್ತಿಗೆ 8 ದಿನ ಆಯ್ತು. ಇಲ್ಲಿವರೆಗೂ ಸುದ್ದಿನೇ ಇಲ್ಲ. ನೇರ ಮಾತಾಡಿ, ನಿಮ್ಗೆ ಏನ್ ಬೇಕು? ಯಾಕೆ ನೀವು ಮೋಸದ ಮೇಲೆ ಇಟ್ಕೊಂಡು ಸೆರೆಲಿಟ್ಟಿದ್ದೀರಾ? You have mistaken me. Actually, ನೀನೇನು ನನ್ನ ಸೆರೆ ಹಿಡಿದಿದ್ದಿ. ನೇರಾಗಿ ಮಾತಾಡ್ತೇನೆ ಕೇಳಿ. ಇಂಗ್ಲಿಷ್ ಪ್ರಭುಗಳ ಜೊತೆ ಸಂಸ್ಕೃತಿ ಮತ್ತು ಸೌಜನ್ಯವನ್ನು ಕಲಿತವರು ನಾವು. ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವವನ್ನು ಬೆಳೆಸಿಕೊಂಡವರು. ಹಾಗೆಲ್ಲ ನಿನ್ನ ಮೇಲೆ ಯಾವುದೇ ರೀತಿಯ ಬಲಾತ್ಕಾರ ಮಾಡುತ್ತಿಲ್ಲ. ಆದರೂ ನಿನ್ನ ಬಗ್ಗೆ ನಮಗಿರುವ ಪ್ರೀತಿಯನ್ನಾದರೂ ಅಡಗಿಸಿದಲ್ಲ. ನನಗೆ ನಿಮ್ಮ ಪ್ರೀತಿ ಇಲ್ಲ. ಯೋಚಿಸು ಬರುತ್ತೆ. ಯೋಚಿಸಿ ಪ್ರೀತಿ ಹುಚ್ಚೋದಕ್ಕೂ ಬರೋದಿಲ್ಲ. ಅದು ತಾನಾಗಿ ಬಂದ್ರೆ ಬರುತ್ತೆ, ಇದ್ದಿಲ್ಲ. ಹೀಗೆ ನೀನು ಕೋಪಿಸಿಕೊಂಡು ಮಾತನಾಡಿದಾಗ ನಿನ್ನ ಸೌಂದರ್ಯ 10 ಮಡಿಯಾಗಿ ನನ್ನನ್ನು ಮರಳುಗೊಳಿಸುತ್ತದೆ. ಇನ್ ಒಂದ್ ಕ್ಷಣನೂ ನನ್ ನಿನ್ ಮುಖ ತೋರಿಸ್ಬೇಡ. ಈಗ ಹೋಗ್ತಾ ಇದ್ದೇನೆ, ಪುನಃ ಬರ್ತೇನೆ. ನಿನ್ನ ಮೇಲೆ ಬಲಾತ್ಕಾರ ಮಾಡಿ ನಮ್ಮ ಹಸಿವನ್ನು ತೀರಿಸಿಕೊಳ್ಳುವುದು ನನಗೆ ಕ್ಷಣದ ಕೆಲಸ. ಅದಕ್ಕೆ ಅವಕಾಶ ಕೊಡಬೇಡ ಎಂದು ಸೌಜನ್ಯದಿಂದ ಎಚ್ಚರಿಸುತ್ತಿದ್ದೇನೆ. ನಾನು ಬರದೆ. ಗುಡ್ ಬೈ ಮೈ ಸ್ವೀಟ್ ಲೈಫ್.
ದುಂಡಾಗಿ ಪೊಲೀಸರು ಹಿಡಿದ ಸಾಕು ಸ್ವಾಮಿ ಕೂತಿದ್ದೆ ಬಿಟ್ಟು ಹಾಸ್ಪಿಟಲ್ಗೆ ಬರೀ ಮಲಯಾಳಿ ಚೇಚಿಗಳು ನಮ್ಮಕ್ಕೂ ಮಲಯಾಳ ಮರೆಯ ಕೇಟ ಅಲ್ಲಿ ನಾವು ಚೇಟ ಪಕ್ಕದ ಬೆಡ್ಡಲ್ಲೇ ಹಾಲು ಕುಡ್ದಪ್ಪ ಕಂಡೋರ್ ದುಡ್ಡು ಕೈ ಹಾಕೋದು ನಾವು ಕಲ್ತು ಸ್ವಾಮಿ ಕಂಡೋರ್ ಎಂಟ್ರು ಕೈ ಹಾಕಿದ್ರೆ ಮಾಡೋದು ಅದಕ್ಕೆ ಈ ಸವಾಸನೆ ಬೇಡ ಬಿಟ್ಟು ಇವ್ರದೆಲ್ಲ ಬಿಟ್ಬಿಟ್ಟು ನಮ್ಮ ನಿತ್ಯಾನಂದ ಸತ್ಯಾನಂದ ಸ್ವಾಮಿ ಆಗೋಣ ಅಂತ ಬಿಡಿದ ಕಡೆ ಹೊಂಟೆ ನೋಡ್ತೀನಿ ಬಳ್ಳಾರಿ ಕಡೆ 100 ನಿತ್ಯಾನಂದ ನಡ್ಕೊಡೈತೆ ಕೇಳಕ್ಕಾಗದೆ ಹೋದೆ ಅಲ್ಲೂ ಒಂಚೂರು ಕೈ ಚಕ್ರ ತೋರ್ಸೋಣ ಅಂತ ಅಯ್ಯೋ ಸ್ವಾಮಿ ನಾವು ಬರೀ ಜೇಬು ಕೈ ಹಾಕ್ತೀವಿ ನನ್ನ ಮಕ್ಕಳು ಮನೆಗೆ ಕೈ ಹಾಕ್ತಾರೆ ನಮಗೆಲ್ಲ ಮುಂಚೆನೆ ಗೊತ್ತಿದ್ರೆ ಮಣ್ಣು ತಿನ್ಕೊಂಡು ಬದುಕಬಹುದು ಅಂತ ಮುಂಚೆನೆ ಸ್ಟಾರ್ಟ್ ಮಾಡ್ಬಿಡ್ತಿದ್ವಿ ಹತ್ತು ಮೂವಿ ನನ್ನ ಮಕ್ಕಳು ಇದ್ರೆ ನಿಮಗೂ ಗೊತ್ತು ದಿನ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಟಿವಿನಲ್ಲಿ TV9ನಲ್ಲಿ ನೋಡ್ತಾನೆ ಇರ್ತೀರಾ ಆದ್ರೂ ಏನು ಮಾಡಕ್ಕಾಗದೆ ಕೆಲ 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 ಅಂತ ಹಾಕ್ತಿದ್ರಲ್ಲ ನೀವು ನಿಜವಾದ ಪಾತ್ರ ಪಕ್ಷಗಳು ಅಲ್ಲರೇ ಅಂತ ಕಳ್ಳರು ಓಟ್ ಹಾಕ್ತೀರಾ ಇಂಥ ಕಳ್ಳರು ಊಟ ಹಾಕಕ್ಕಾಗಲ್ಲ ನಿಮಗೆ ಓಟ್ ಹಾಕೋತೀರಾ ಈ ರಾಜಕಾರಣಿಗಳೆಲ್ಲ ಒಂಥರ ಸೊಳ್ಳೆ ಇದ್ದಂಗೆ ಈ ಸೊಳ್ಳೆ ನೋಡಿ ಹಸು ಕೆಚ್ಚೋದ್ರು ಹಾಲು ಕುಡಿಯಲ್ಲ ರಕ್ತನೇ ಕುಡಿಯಲ್ಲ ನಿತ್ಯಾನಂದ ಇರ್ಬೇಕು ನಿತ್ಯಾನಂದ ಯಾವ್ದು ನಾಟಕ ಇರ್ಬೇಕು ನಾಟಕ ಮುದೈತೆ ಬಣ್ಣ ತೆಗೆದುಬಿಟ್ಟು ಪಡ್ಕ ಹೋಗ್ತಾನೆ ಅಂದ್ರೆ ಎಲ್ಲ ಹಾಕೋದೆ